ಅಬ್ಬಾ, ಎಂತಹ ವಂಚನೆ! ನನ್ನ ಪ್ರೀತಿಗೆ ಇದೆಂತಹ ದುರ್ವಂಚನೆ! ನನ್ನಲ್ಲಿ ಅತಿಯಾದ ವ್ಯಾಮೋಹವಿರುವಂತೆ ನಟನೆ ಮಾಡಿದ ಆ ವೃದ್ಧನು ನನ್ನ ಮಗನನ್ನು ನನ್ನ ತವರೂರಿಗೆ ಕಳುಹಿಸಿ ಒಳಗಿಂದೊಳಗಲೇ ರಾಮನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವನು ಎಂದರೆ ಅಬ್ಬಾ, ಮೆಚ್ಚಬೇಕು ಈ ವೃದ್ಧನ ಚಮತ್ಕಾರವನ್ನು. ಬರಲಿ, ಸರಿಯಾದ ಬುದ್ಧಿಯನ್ನೇ ಕಲಿಸುತ್ತೇನೆ. ಏನಾಶ್ಚರ್ಯ! ನನ್ನ ನೆಚ್ಚಿನ ತಾಣ, ನನ್ನ ಪ್ರೀತಿಯ ಪ್ರಣಯ ಮಂದಿರ ಕೈಕಾಂತಪುರವನ್ನು ಪ್ರವೇಶಿಸಿದೊಡನೆ ನನ್ನ ಹೃದಯವೇಕೆ ಈ ರೀತಿ ಕಂಪಿಸುತ್ತದೆ. ಅವ್ಯಕ್ತವಾದ ದುಗುಡವಾವುದು ಆವರಿಸಿ ಕಳವಳವೆನಿಸುತ್ತದೆ. ಪಟ್ಟಾಭಿಷೇಕದ ಸಡಗ ಸಂಭ್ರಮವಿಲ್ಲ, ದಾಸ ದಾಸಿಯರ ಸುಳಿವಿಲ್ಲ. ನನ್ನ ಮನೋರಮೆಯೂ ಕಾಣುತ್ತಿಲ್ಲವಲ್ಲ. ಏನಾಗಿರಬಹುದು? ಇದೇನಿದು? ಇದು ನನ್ನ ಪ್ರೀತಿಯ ಮಡಿದಿ ಕೈಕೆಯ ಆಭರಣವಲ್ಲವೇ? ಇದೇಕೆ ಈ ರೀತಿಯಾಗಿ ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದು? ಕೈಕಾ, 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 ಬೇಕೆ ಸುಖಾಸನವನ್ನು ತೊರೆದು ಈ ರೀತಿ ಧರಾಶಾಯಿಯಾಗಿರುವೇಕೆ? ಮಹೋತ್ಸವ ಕಾಲದಲ್ಲಿ ಸಂಭ್ರಮ ಪಡದೆ ಈ ರೀತಿ ವ್ಯಥೆಯಿಂದ ಮಲಗಿರುವೇಕೆ? ದುಃಖಿಸುತ್ತಿರುವೆಯಾ? ಕೈಕಾ, ಕೈಕಾ, ಪರಮ ಮಹೋತ್ಸವ ಕಾಲದಿ ಕೈಕಾ, ಪರಮ ಮಹೋತ್ಸವ ಕಾಲದಿ ಪರಿಪರಿಯ ದುಗುಡವೇತಕೆ ರಮಣಿ ಮರುಗುತೆ ಕೊರಗುತೆ ಕೈಕಾ, ಕೊರಗುತೆ ನೀ ಮರುಗುತೆ ಮೌನದೊಳಿರಲು ಏನು ಕಾರಣ? ಅರುಹು ನೀನರುಹು ಕೈಕಾ, ಅರುಹು ನೀನರುಹು ಸುಗುಣ ಭರಣೆ ಕೈಕಾ, ಕೈಕಾ, ಕೈಕಾ. ಇದೇಕೆ ದೇವಿ? ಮಹೋತ್ಸವದ ಸಂಭ್ರಮದ ಕಾಲದಲ್ಲಿ ಈ ರೀತಿ ಮನೋವ್ಯಾಕುಲತೆಯಿಂದ ಕುಳಿತಿರುವ ಎಲ್ಲ ಕಾರಣವೇನು? ಯಾರು? ಕೌಸಲ್ಯ ಮನೋಹರನು? ಕೌಸಲ್ಯ ಮನೋಹರನು ಹೌದು, ಈ ಕೈಕೆಯ ಪ್ರಾಣರಮಣನೂ ಹೌದು. ಪ್ರಾಣರಮಣ? ಕೈಕೆಯ ಪ್ರಾಣಕ್ಕೆ ಹರಣನೆಂದರೆ ತಪ್ಪಾಗಲಾರದಷ್ಟೇ. ಕೈಕಾ, ಏಕೆ ಈ ರೀತಿ ನೀನು ಇಂದು ಇಷ್ಟು ನಿಷ್ಠುರವಾಗಿ ನುಡಿಯುತ್ತಿರುವೆ? ಕೋಪ ಮಾಡ್ಪರೇ ಕೈಕಾ, ಕೋಪ ಮಾಡ್ಪರೇ ಮಾನಿನಿ ಮಣಿಯೇ, ಕೋಪ ಮಾಡ್ಪರೇ ಮಾನಿನಿ ಮಣಿಯೇ, ಕೋಪ ಮಾಡ್ಪರೇ ಕೈಕಾ. ಪ್ರೀತಿಯಿಂದಲೀಗ ಭ್ರಾಂತನಾದೆನಾ,
ಭ್ರಾಂತನಾದೆನ ಕೋಪಬೇಕೆ ನಿನಗೆ ಕೋಪಬೇಕೆ ನಿನಗೆ ಶಾಂತಳಾಗೋ ದೇವಿ ಕೋಪ ಮಾಯ್ತರೆ ಮಾನಿನಿ ಮಣಿಯೇ ಕೋಪ ಮಾಯ್ತರೆ ಕೈಕಾ ದೇವಿ, ಇಂದೇಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಪಡುತ್ತಿರುವೆ? ಇದೇಕೆ ಈ ದುಗುಡ? ಏನಾಯಿತು? ಕಾರಣವನ್ನು ತಿಳಿಸು. ಆ ಕಾರಣ ತಾವೇ ಆಗಿದ್ದರೆ? ಏನು? ನಾನೇ? ಕೈಕಾದೇವಿ, ನಿನ್ನ ಕೋಪಕ್ಕೆ ಯಾರೇ ಕಾರಣರಾದರೂ ಅವರು ಶಿಕ್ಷಾರ್ಹರೇ. ತಿಳಿಸು. ಓಹೋ, ಆ ಶಿಕ್ಷೆಗೆ ಅರ್ಹರು ತಾವೇ ಆಗಿದ್ದರೆ? ಏನು? ನಾನೇ? ಇದೇನು ವಿನೋದ ಮಾಡುತ್ತಿರುವೆಯಾ ಕೈಕಾ? ಮಹೋತ್ಸವ ಸಂಭ್ರಮವನ್ನು ಏರ್ಪಡಿಸಿ ನಿನಗೆ ಆ ವಿಚಾರವನ್ನು ತಿಳಿಸಲು ಬಂದಿರುವ ನಾನು ಅದೇಗೆ ನಿನ್ನ ಕೋಪಕ್ಕೆ ಕಾರಣನಾಗುವೆ? ಆಹಾ, ವಿಷಾದದಲ್ಲೂ ವಿನೋದವನ್ನೇ ಅರಸುವ ಈ ನಿಮ್ಮ ಚತುರತೆಯನ್ನು ಎಂದು ನಾನು ಅರಿತಂತಾಯಿತು. ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವ ಕಾಲದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸಹಜವೇ ತಾನೇ? ಮಾಡಿದ ವಾಗ್ದಾನವನ್ನು ನಾನು ಮರೆತಿರುವೆನೆ. ಏಕೆ ಮರೆತಿಲ್ಲವೇ? ಹಿಂದೆ ದೇವಾಸುರರ ಯುದ್ಧದ ಸಂದರ್ಭದಲ್ಲಿ ನನ್ನ ಸಾಹಸಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಅದನ್ನು ಇದುವರೆಗೂ ನಡೆಸಿಕೊಟ್ಟಿರುವಿರಾ? ನೀನು ಕೇಳಿದಾಗ ನಡೆಸಿಕೊಡುವೆ ಎಂದು ಹೇಳಿದ್ದೆ. ನೀನು ಕೇಳಲಿಲ್ಲ, ನಾನು ನೆರವೇರಿಸಲು ಇಲ್ಲ. ಓ, ಹೌದು ಹೌದು ಹೌದು, ಇದು ನನ್ನ ತಪ್ಪೇ. ಸರಿ, ನಾನೇ ಕೇಳಬೇಕಾಗಿತ್ತು. ಸರಿ, ಈಗ ಅದಕ್ಕೆ ಸುಸಮಯ. ಆ ವರಗಳನ್ನು ಕೇಳುವೆನು, ನಡೆಸಿಕೊಡುವಿರಾ? ಪಟ್ಟಾಭಿಷೇಕದ ಮುಹೂರ್ತ ಸಂಭ್ರಮದಲ್ಲಿ ನಿನ್ನ ಆಸೆಯನ್ನು ನಿರಾಕರಿಸಲಾದೀತೆ? ಅದೇನು ಕೇಳುದೇವಿ? ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ವಸ್ತುವೇ ಆಗಿದ್ದರೂ ಸರಿ, ನನ್ನ ಪ್ರಾಣವನ್ನಾದರೂ ಪಣಕ್ಕಿಟ್ಟು ನಿನ್ನ ಆ ಆಸೆಯನ್ನು ನೆರವೇರಿಸುತ್ತೇನೆ. ಈಗ ನನಗೆ ಬಹಳ ಸಂತೋಷವಾಯಿತು. ಪ್ರಿಯಾ, ಹಾಗಾದರೆ ಬರೀ ಬಾಯಿ ಮಾತಿನಲ್ಲಿ ಹೇಳಿದರೆ ನಿಮ್ಮನ್ನು ನಂಬುವುದಾದರೂ ಹೇಗೆ? ಏಕೆ? ನನ್ನ ಮೇಲೆ ನಿನಗೆ ಅಪನಂಬಿಕೆಯೇ? ಅಪನಂಬಿಕೆಯ ಪ್ರಶ್ನೆ ಇಲ್ಲ, ಆದರೂ ಏಕೋ ಅನುಮಾನ. ಪ್ರಿಯಾ, ನಿಮಗೆ ಅತಿಯಾದ ಪ್ರೇಮ ಯಾರಲ್ಲಿರುವುದು ಹೇಳಿ? ಯಾರಲ್ಲಿ? ನನ್ನ ಪ್ರೀತಿಯ ಮಡದಿಯಾದ ನಿನ್ನಲ್ಲಿ. ನನ್ನ ಮೇಲೆ? ನನ್ನ ಸೌಭಾಗ್ಯವೇ ಸೌಭಾಗ್ಯ. ನನ್ನನ್ನು ಹೊರತುಪಡಿಸಿ ಬೇರೆ ಯಾರ ಮೇಲೂ ಪ್ರೇಮವಿಲ್ಲವೇ? ನಿನ್ನನ್ನು ಹೊರತುಪಡಿಸಿದರೆ? ಚೆನ್ನಾಗಿ ನೆನಪಿಸಿಕೊಳ್ಳಿ, ನನ್ನ ಪ್ರೀತಿಯ ಕುವರ ಶ್ರೀರಾಮಚಂದ್ರನ ಮೇಲೆ ನನಗೆ ಅತೀವವಾದ ಪ್ರೇಮ. ನೋಡಿದಿರಾ, ಈಗಲೇ 2 ಮಾತುಗಳನ್ನಾಡುತ್ತಿರುವ ನಿಮ್ಮನ್ನು ನಾನು ನಂಬುವ ಬಗೆಯಾದರೂ ಹೇಗೆ ಸ್ವಾಮಿ? ಈಗ ತಾನೇ ನಿನ್ನಲ್ಲಿ ಅತಿಯಾದ ಪ್ರೇಮವೆಂದಿರಿ, ಈಗ ನನ್ನ ಪ್ರಿಯ ಪುತ್ರ ರಾಮನಲ್ಲಿ ಪ್ರೇಮವೆನ್ನುವಿರಿ. ನಿಮ್ಮನ್ನು ನಾನು ಹೇಗೆ ನಂಬಲಿ? ಹುಚ್ಚಿ, ರಾಮನಲ್ಲಿರುವುದು ಪುತ್ರ ಪ್ರೇಮ, ನಿನ್ನಲ್ಲಿರುವುದು ಪತ್ನಿ ಪ್ರೇಮ. ಅದೇನೆಂದು ತಿಳಿಸು. ಸರಿ ಸರಿ, ಆ ನಿಮ್ಮ ಪ್ರಿಯ ಪುತ್ರ ರಾಮನ ಮೇಲೆ ಆಣೆ ಇಟ್ಟು ನನ್ನ ವರಗಳನ್ನು ನಡೆಸಿಕೊಡುವುದಾಗಿ ವಚನ ಕೊಡಿ, ಆ ನಂತರ ಕೇಳುತ್ತೇನೆ. ಕೈಕಾ, ರಾಮನು ಇದೀಗ ತಾನೇ ಮಂಗಳ ಸ್ನಾನವನ್ನು ಮುಗಿಸಿ ದೀಕ್ಷಾಬದ್ಧನಾಗಿದ್ದಾನೆ. ಅವನ ಮೇಲೆ ಆಣೆ ಮಾಡುವುದು ತರವಲ್ಲ. ನೋಡು, ನಿನ್ನ ಆಸೆ ಏನೆಂಬುದನ್ನು ಹೇಳು, ನಾನು ಖಂಡಿತವಾಗಿಯೂ ನೆರವೇರಿಸುತ್ತೇನೆ. ಇಲ್ಲ ಪ್ರಿಯ, ರಾಮನ ಮೇಲೆ ಆಣೆ ಇಡದ ಹೊರತು ನನ್ನ ವರಗಳನ್ನು ನಾನು ಕೇಳತಕ್ಕವಳಲ್ಲ. ಕೈಕಾ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ಇಕ್ಷ್ವಾಕು ವಂಶದ ಅರಸರು ಎಂದಿಗಾದರೂ ಅನೃತವನ್ನು ನುಡಿಯುವರೆ? ಕೇಳು, ನಿನ್ನ ಮನದೃಷ್ಟಿಯನ್ನು ಏನಾದರೂ ಕೇಳು, ಸೂರ್ಯದೇವನ ಆಣೆಗೂ ನಡೆಸಿಕೊಡುತ್ತೇನೆ. ಇಲ್ಲ ಇಲ್ಲ, ರಾಮಚಂದ್ರನ ಮೇಲೆ ಆಣೆ ಇಟ್ಟದ ಹೊರತು ನಾನು ನನ್ನ ವರಗಳನ್ನು ಕೇಳುವುದಿಲ್ಲ ಕೇಳುವುದಿಲ್ಲ ಕೇಳುವುದಿಲ್ಲ. ದೇವಿ, ಇಂದೇಕೆ ನೀನು ಇಷ್ಟೊಂದು ಹಠ ಮಾಡುತ್ತಿರುವೆ? ಎಂದೂ ನನ್ನ ಮಾತನ್ನು ನಿರಾಕರಿಸಿದವಳಲ್ಲ, ನನಗೆ ಪ್ರತಿ ಆಡಿದವಳಲ್ಲ. ಆದರೂ ಇಂದೇಕೋ ನೀನು ತುಂಬ ಹಠ ಮಾಡುತ್ತಿರುವೆ. ಆಗಲಿ, ನಿನ್ನ ಅಭಿಷ್ಟ ಏನೆಂದು ಕೇಳು. ನನ್ನ ಪ್ರೀತಿಯ ಪುತ್ರ ರಾಮಚಂದ್ರನ ಮೇಲಾಣೆ ನೆರವೇರಿಸಿಕೊಡುತ್ತೇನೆ. ಈಗ ನನಗೆ ಬಹಳ ಸಂತೋಷವಾಯಿತು. ಕೇಳಿಕೊಳ್ಳಲೆ ಪ್ರಿಯ? ಸಂತೋಷವಾಗಿ ಕೇಳು. ಹಾಗಾದರೆ ನನ್ನ ಮೊದಲನೆಯ ವರಕ್ಕೆ ಈಗ ನಿಶ್ಚಯವಾಗಿರುವ
ತಪ್ಪಿಸಿ ತಪ್ಪಿಸಿ ನನ್ನ ಮಗ ಭರತನಿಗೆ ಕೋಸಲ ಸಾಮ್ರಾಜ್ಯದ ಪಟ್ಟ ಕಟ್ಟಬೇಕು. ಭರತನಿಗೆ ಕೋಸಲ ಸಾಮ್ರಾಜ್ಯದ ಪಟ್ಟ ಕಟ್ಟಬೇಕೆ? ಹೌದು. ವಿನೋದ ಮಾಡುತ್ತಿರುವೆಯಾ ಕೈಕಾ? ಆಹಾ, ಇದು ವಿನೋದವೂ ಅಲ್ಲ, ವಿಕೃತವೂ ಅಲ್ಲ, ನನ್ನ ಮನಪೂರ್ವಕವಾದ ಇಚ್ಛೆಯೇ. ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿರುವಾಗ ಕನಿಷ್ಠನಾದ ಭರತನಿಗೆ ಮಾಡುವುದು ಧರ್ಮಸಮ್ಮತವೆನಿಸಿಕೊಳ್ಳುವುದೇ? ಏಕೆ? ಭರತನು ದಶರಥನ ಪುತ್ರನೇ ಅಂದ ಮೇಲೆ ಈ ಕಾರ್ಯವನ್ನು ನೆರವೇರಿಸುವುದರಲ್ಲಿ ಯಾವ ಸಂದೇಹ ಉಂಟು? ನಡೆಸಿಕೊಡಿ. ಭರತನು ದಶರಥದ ಪುತ್ರನೇ, ಆದರೆ ಅವನು ಜ್ಯೇಷ್ಠನಲ್ಲ. ಅಲ್ಲದೆ ನಮ್ಮ ಪೂರ್ವಜರಂತೆ ನಾನು ಸಹ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟಬೇಕೆಂಬ ಆಸೆಯಿಂದ ಬಂದಿದ್ದೇನೆ. ಈ ಆಸೆಯನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುದೇವಿ, ನಡೆಸಿಕೊಡುತ್ತೇನೆ. ಇಲ್ಲ ಇಲ್ಲ, ನಡೆಸುವುದಾದರೆ ಈ ವರವನ್ನೇ ನಡೆಸಿಕೊಡಿ, ಇಲ್ಲವಾದರೆ ಮಾತಿಗೆ ತಪ್ಪಿದನೆಂದು ನಿಂತ ನಿಲುವಿನಲ್ಲಿಯೇ ಹೇಳಿದ್ರಿ. ಅಯ್ಯೋ ರಾಮ, ಈಕೆಗೆ ಮಾತು ಕೊಟ್ಟು ನಾನು ಕೆಟ್ಟೆ. ನಿನ್ನ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟು ಎಂದು ಕೇಳಿಕೊಳ್ಳುತ್ತಿದ್ದಾನೆ. ವಿಧಿಯ ಸಂಕಲ್ಪವೆಂತಿದೆಯೋ ಅಂತಾಗಲಿ. ಆಗಲಿ ದೇವಿ. ಇನ್ನು ನಿನ್ನ ಎರಡನೆಯ ವರ ಯಾವುದು? ಎರಡನೇ ಮೊದಲನೆಯ ವರಕ್ಕೆ ಇಷ್ಟೊಂದು ವಿಚಲಿತರಾದರೆ ಇನ್ನು ಎರಡನೆಯ ವರವನ್ನು ಕೇಳಿದರೆ ಈ ನಿಮ್ಮ ಗುಂಡಿಗೆಯನ್ನು ಗಟ್ಟಿ ಮಾಡಿಕೊಳ್ಳಿ ಪ್ರಿಯ. ಸರಿ, ಕೇಳಲೇ ದೊರೆ? ಕೇಳು. ನನ್ನ ಎರಡನೆಯ ವರಕ್ಕೆ ರಾಮನು ಪುರಪ್ರವೇಶವಿಲ್ಲದೆ ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕು. ಕೈಕಾ, ಕೈಕಾ, ಈ ಮಾತುಗಳನ್ನು ಆಡುತ್ತಿರುವುದು ನನ್ನ ಪ್ರೀತಿಯ ಮಡದಿಯಾದ ನೀನೇ? ರಾಮಚಂದ್ರನಲ್ಲಿ ಭರತನಿಗಿಂತಲೂ ಅತಿಶಯವಾದ ಪ್ರೀತಿ ವಾತ್ಸಲ್ಯವನ್ನಿಟ್ಟಿದ್ದ ನೀನು ಈ ರೀತಿ ಕೇಳುತ್ತಿರುವುದು ನನಗೆ ಆಶ್ಚರ್ಯಕರವಾಗುತ್ತಿದೆ, ನಂಬಲು ಅಸಾಧ್ಯವಾಗಿದೆ. ವಿನೋದಕ್ಕಾಗಿ, ನನ್ನನ್ನು ಪರೀಕ್ಷಿಸುವುದಕ್ಕಾಗಿ ಈ ರೀತಿ ಮಾತನಾಡುತ್ತಿರುವೆಯಾ ಅಲ್ಲವೇ ದೇವಿ? ವಿನೋದವೇ? ಅದು ಈ ಸಮಯದಲ್ಲಿ ನಿಮ್ಮ ಬಳಿಯಲ್ಲಿ ಇದು ವಿನೋದವೋ ಅಲ್ಲ, ಪರೀಕ್ಷೆಯೋ ಅಲ್ಲ, ನನ್ನ ಮನಪೂರ್ವಕವಾದ ಇಚ್ಛೆಯೇ. ದೇವಿ, ದೇವಿ, ನಿನ್ನ ಕೈ ಮುಗಿದು ಕೇಳುವೆನು, ಇದೊಂದು ಮಾತನ್ನು ಬಿಡು. ಭರತನಿಗೆ ಈ ರಾಜ್ಯ ಪಟ್ಟವನ್ನು ಸಂತೋಷವಾಗಿ ಕಟ್ಟುತ್ತೇನೆ, ಆದರೆ ರಾಮನ ವನವಾಸವನ್ನು ತಪ್ಪಿಸು. ಇದು ವಿನೋದಕ್ಕಾಗಿ ನುಡಿದೆ ಎಂದು ಹೇಳು ಪ್ರಿಯೆ. ಇಲ್ಲವೆಂದು ಪದೇ ಪದೇ ಹೇಳುತ್ತಿರುವೆನಲ್ಲ. ನಡೆಸಿಕೊಡುವುದಾದರೆ ಈ 2 ವರಗಳನ್ನು ನಡೆಸಿಕೊಡಿ, ಇಲ್ಲವಾದರೆ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ, ನಾನು ಸುಮ್ಮನಾಗ್ಬಿಡುತ್ತೇನೆ. ಕುಲ ರಾಕ್ಷಸಿ, ಸಮಯ ಸಂದರ್ಭವನ್ನು ನೋಡಿ ಎಂತಹ ವರಗಳನ್ನು ಕೇಳಿಕೊಂಡು ನನ್ನನ್ನು ವಂಚಿಸಿದೆ. ರಾಮ, ರಾಮಚಂದ್ರ, ನಿನ್ನನ್ನು ಅರಣ್ಯವಾಸಕ್ಕೆ ಕಳುಹಿಸಿ ನಾನು ಅರಕ್ಷಣವಾದರೂ ಜೀವಿಸಬಲ್ಲನೆ? ಕೈಕಾ, ಕೈಕಾ, ಚಲವು ರಾಮನಲ್ಲಿ ಬೇಡ, ಲಲನೆ ದಯದಿ ನೋಡು. ಚಲವು ರಾಮನಲ್ಲಿ ಬೇಡ, ಲಲನೆ ದಯದಿ ನೋಡು. ಕೈಕಾ, ದೇವಿ, ಸಾಕು ಸಾಕು. ಕೊಡು ನೀ ಭರತನಿಗೆ ರಾಜ್ಯವಾ. ನಿಜವೇ? ಕೈಕಾ,
ಭರತನಿಗೆ ರಾಜ್ಯವಾ ಉಳಿಸು ರಾಮನ ವನವಾಸವ ಅದೇನಿಗೂ ಸಾಧ್ಯವಿಲ್ಲ. ಉಳಿಸು ರಾಮನ ವನವಾಸವ ಛಲವು ರಾಮನಲ್ಲಿ ಬೇಡ ಲಲನೆ ದಯದಿನೋ ರಾಮ ರಾಮಚಂದ್ರ ಕ್ಷೀರವಾ ಕುಡಿಸಿದ ಶಿಶುವಿಗೆ ಕೈಕಾ ಕ್ಷೀರವಾ ಕುಡಿಸಿದ ಶಿಶುವಿಗೆ ವಿಷವಾ ತಾನಾಗಿ ನೀಡುವರೇನು ಏನು? ಬೇಡ ಕೈಕ ವಿಷವಾ ತಾನಾಗಿ ನೀಡುವರೇನು ತರವಾ ಮುಗಿವೆ ಶರಣ ಹಿಡಿವೆ ಕರವಾ ಮುಗಿವೆ ಚರಣ ಹಿಡಿವೆ ಕಳುಹಲಾರೆನು ರಾಮನ ಕಾಡಿಗೆ ಕಳುಹಲಾರೆನು ರಾಮನ ಕಾಡಿಗೆ ಛಲವು ರಾಮನಲ್ಲಿ ಬೇಡ ಲಲನೆ ಕೈಕಾ ನಿನಗೆ ಕರ ಮುಗಿದು ಬೇಡುತ್ತೇನೆ. ಬೇಕಾದರೆ ನಿನ್ನ ಚರಣವನ್ನು ಹಿಡಿಯುತ್ತೇನೆ. ನನ್ನ ರಾಮನ ವನವಾಸವನ್ನು ಮಾತ್ರ ತಪ್ಪಿಸು. ರಾಮನ ವನವಾಸವನ್ನು ಅಬ್ಬಾ ಅಬ್ಬಾ, ಎಂತಹ ಮಾತುಗಳನ್ನಾಡುತ್ತಿರುವುದು. ಈ ನಿಮ್ಮ ದುರ್ವಾಕ್ಯಗಳಿಗೆ ಮರುಳಾಗುವ ಬುದ್ಧಿಹೀನಳು ನಾನೆಂದು ತಿಳಿಯಬೇಡಿ. ಅಲ್ಲ ಪ್ರಿಯ, ನಿಮ್ಮ ಸೂರ್ಯ ವಂಶದ ಅರಸರ ಸತ್ಯ ಧ್ವಜವನ್ನು ಎತ್ತಿ ಮೆರೆಯಿಸುತ್ತಿರುವ ನೀವು ನಿಮ್ಮ ವಂಶಜರ ತ್ಯಾಗ ಬಲಿದಾನಗಳನ್ನೇ ಮರೆತು ಬಿಟ್ಟೀರಾ? ನಿಮ್ಮ ವಂಶಜರಾದ ಶಿಬಿ ಹರಿಶ್ಚಂದ್ರಾದಿಗಳ ತ್ಯಾಗ ಬಲಿದಾನಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಈಗಲೂ ಕಾಲವು ಮಿಂಚಿಲ್ಲ. ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಮುಂದೆ ಮಾತಿಗೆ ತಪ್ಪಿದ ದುಷ್ಟ ದಶರಥ ಹುಟ್ಟಿದ್ದ ಎಂದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಲಿ. ನಾನು ದಾಸಿಯಾಗಿ ಬದುಕಲಾರೆ, ಆ ಕೌಸಲ್ಯಗೆ ದಾಸಿಯಾಗಲಾರೆ. ನಾನು ನನ್ನ ಮಗ ಭರತನು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ಪ್ರಾಣತ್ಯಾಗ ಮಾಡುವೆವು. ಆಗ ನೀವು, ನಿಮ್ಮ ಇಬ್ಬರು ರಾಣಿಯರು, ನಿಮ್ಮ ಪ್ರಿಯ ಪುತ್ರ ರಾಮನು ಈಗ ಸಂತೋಷದಿಂದಿರಿ. ತಿಳಿಯುತ್ತೆ? ನರರಾಕ್ಷಸಿ, ಸುಂದರ ರೂಪದಲ್ಲಿರುವ ಕಿರಾತಕಿ ನೀನು. ಎಷ್ಟು ಪರಿಪರಿಯಾಗಿ ಬೇಡಿಕೊಂಡರೂ ನನ್ನ ಮಾತನ್ನು ಧಿಕ್ಕರಿಸಿ ನನ್ನ ಸುಪುತ್ರನಾದ ಶ್ರೀರಾಮನಿಗೆ ವನವಾಸವನ್ನು ಕಲ್ಪಿಸುತ್ತಿರುವೆಯಲ್ಲ. ಆತನು ನಿನಗೆ ಮಾಡಿದ ಅನ್ಯಾಯವಾದರೂ ಏನು ದೇವಿ, ನೀನು ಆತನನ್ನು ಕಾಡಿಗಟ್ಟುವುದಕ್ಕೆ?
ಈಡೇರಿಸಿಕೊಳ್ಳುವುದಕ್ಕಾಗಿ. ಕೇಳಿದ ವರಗಳನ್ನು ಈಡೇರಿಸಿಕೊಳ್ಳಲು ಇದನ್ನು ಬಿಟ್ಟು ನಿನಗೆ ಬೇರೆ ಯಾವ ಉಪಾಯವೂ ಒಳೆಯಲಿಲ್ಲವೇ? ಇದನ್ನು ಬಿಟ್ಟು ನನ್ನ ಸಕಲ ಸುಖ ಸಂಪತ್ತು ರಾಜ್ಯ ಐಶ್ವರ್ಯ ಎಲ್ಲವನ್ನು ಕೇಳು, ಸಂತೋಷವಾಗಿ ಬಿಟ್ಟು ಕೊಡುತ್ತೇನೆ. ರಾಮನ ವನವಾಸವನ್ನು ಮಾತ್ರ ತಪ್ಪಿಸು ಕೈಕಾ, ರಾಮನ ವನವಾಸವನ್ನು ತಪ್ಪಿಸು. ಭರತನಿಗೆ ನಾಡು, ರಾಮನಿಗೆ ಕಾಡು, ಇದು ಶತಸಿದ್ಧ. ಇದೇ ನನ್ನ ಸಿದ್ಧಾಂತ. ಸಿದ್ಧಾಂತದ ಬಗ್ಗೆ ಮಾತನಾಡುತ್ತಿರುವೆಯ ಸುಂದರ ರಾಕ್ಷಸಿ. ಸಿದ್ಧಾಂತದ ಬಗ್ಗೆ ಮಾತನಾಡುವ ಯೋಗ್ಯತೆ ನನಗಿಲ್ಲ. ನಿನ್ನ ನುಡಿಗಳನ್ನು ಕೇಳುತ್ತಿದ್ದರೆ ನನ್ನ ಕ್ರೋಧಾಗ್ನಿಯು ತಾರಕಕ್ಕೇರಿ ನಿನ್ನನ್ನು ಕೊಲ್ಲಬೇಕೆಂಬ ಮನಸ್ಸಾಗುತ್ತಿದೆ. ಆದರೇನು ಮಾಡಲಿ? ರಾಮಚಂದ್ರನ ಮೇಲೆ ಆಣೆ ಇಟ್ಟು ನಿನಗೆ ಮಾತು ಕೊಟ್ಟು ನಾನು ಕೆಟ್ಟು ಹೋದೆ. ಆದ್ದರಿಂದ ನಿನಗೆ ಜೀವದಾನ ಮಾಡುತ್ತಿದ್ದೇನೆ. ಹೋಗು, ತೊಲಗು, ಹೋಗು. ನಿನ್ನ ಮುಖಲಕ್ಷಣವೂ ಅಪರಾಧ. ಕೊಟ್ಟ ಮಾತನ್ನು ನಡೆಸಲಾರದೆ ಅದೆಂತಹ ನಾಟಕವೋ ತಿಳಿಯೇ. ಛೀ, ಕುಲಘಾತಕಿ, ರಾಕ್ಷಸಿ, ಮತ್ತೆ ಮತ್ತೆ ಅದೇ ಮಾತನ್ನು ಮಾತನಾಡುತ್ತಿರುವೆಯಾ? ಬೇಡ ಕೈಕಾ, ನನ್ನ ಮಾತನ್ನು ಕೇಳು. ರಾಮಚಂದ್ರನ ವನವಾಸವನ್ನು ತಪ್ಪಿಸು, ಭರತನಿಗೆ ಪಟ್ಟ ಕಟ್ಟು. ಪ್ರಭುಗಳು ದುಃಖಿಸಲು ಕಾರಣವೇನು ತಾಯಿ? ಕಾರಣವು ಏನಾದರೂ ಇರಲಿ, ತಾವು ಬಂದ ಕಾರಣವನ್ನೇ ಹೇಳಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಎಲ್ಲ ಕಡೆಗೂ ಡಂಗೂರದ ಮೂಲಕ ಸಾರಿಸಿದ್ದೇನೆ. ಆಹಾ, ಮಹಾರಾಜರು ಅದೇ ವಿಷಯವಾಗಿ ಚರ್ಚಿಸುತ್ತಿರುವರು. ಈಗಲೇ ಹೋಗಿ ಆ ರಾಮನನ್ನು ಬರಮಾಡಿ. ಆಗಲಿ ತಾಯಿ. ಕೈಕಾ, ಬೇಡ ದೇವಿ, ಬೇಡ. ರಾಮಚಂದ್ರನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ಆತನು ಈ ವಿಚಾರವನ್ನು ಕೇಳಿ ಸಹಿಸಲಾರ. ನಿನ್ನ ಕೈ ಮುಗಿದು ಬೇಡುತ್ತೇನೆ, ರಾಮಚಂದ್ರನನ್ನು ಇಲ್ಲಿಗೆ ಕರೆಸಬೇಡ ಕೈಕಾ, ಕರೆಸಬೇಡ. ಮತ್ತೆ ಮತ್ತೆ ಈ ಗೋಳಾಟವನ್ನು ನೋಡಲಾರೆ. ಈಗಲೂ ಕಾಲವು ಮಿಂಚಿಲ್ಲ ಸ್ವಾಮಿ. ಕೊಟ್ಟ ಮಾತಿಗೆ ತಪ್ಪಿದರೆಂದು ಹೇಳಿಬಿಡಿ. ಆ ಚಂದ್ರನಲ್ಲಿಯೂ ಕಳಂಕವಿರುವುದಂತೆ, ಹಾಗೆ ಸೂರ್ಯವಂಶ ದರಸರಲ್ಲಿಯೂ ಕಳಂಕವಿದೆ ಎಂದು ಇಡೀ ಲೋಕಕ್ಕೆ ಡಂಗೂರು ಸಾರಿಕೊಂಡು ಬಂದಿರುತ್ತೇನೆ. ಕುಲಘಾತಕ್ಕೆ ಮತ್ತೆ ಮತ್ತೆ ಅದೇ ಅಸ್ತ್ರವನ್ನು ಪ್ರಯೋಗಿಸಿ ನನ್ನನ್ನೇಕೆ ಕುಕ್ಕುವಂತೆ ಮಾಡುತ್ತಿರುವೆ? ಬೇಡ ಕೈಕಾ, ನನ್ನ ಮಾತನ್ನು ಕೇಳು. ನಿನ್ನ ಚರಣದಾಸನಂತೆ ನಾನು ಕೆಲಸ ಮಾಡುತ್ತಿರುತ್ತೇನೆ. ದೀನ ನಾನು, ದಾನಿ ನೀನು, ಕೃಪೆದವರು. ರಾಮನ ವನವಾಸವನ್ನು ತಪ್ಪಿಸು. ನಿನ್ನ ಚರಣ ಬಿಡಿದು ಬೇಡುತ್ತೇನೆ ಕೈಕಾ, ರಾಮನ. ಸ್ತ್ರೀ ರೂಪದಲ್ಲಿರುವ ನರರಾಕ್ಷಸಿಯಾಗಿ ಪರಿವರ್ತಿತಳಾದೆಯಾ ಕೈಕಾ? ಇಷ್ಟು ದಿನ ನಿನ್ನನ್ನೇ ನಾನು ನನ್ನ ಪ್ರೇಮದ ಮಡದಿ ಎಂದು ಭಾವಿಸಿ ಪ್ರೀತಿಸಿದ್ದಕ್ಕೆ ನನಗೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ರಾಮಚಂದ್ರ, ಕ್ಷಮಿಸು ದೊರೆ, ಕ್ಷಮಿಸು. ಮಾತೆ ಇವಳೆಂದು ತಿಳಿದು ಮಾತು ಕೊಟ್ಟು ನಿನಗೆ ಅನ್ಯಾಯ ಮಾಡಿದ ಕಡು ಪಾಪಿ ದಶರಥ, ನನ್ನನ್ನು ಕ್ಷಮಿಸು ಕುಮಾರ. ಮಮತಾಮಯಿ ಮಾತೃಮೂರ್ತಿಗೆ ಪ್ರಣಾಮ. ಇದೇನಿದು ತಾಯಿ? ನಾನು ಬಂದೊಡನೆ ಮಧುರೋಕ್ತಿಗಳಿಂದ ಮಾತನಾಡಿಸುತ್ತಿದ್ದ ನೀನು ಇಂದೀ ರೀತಿ ವ್ಯಸನದಿಂದಿರಲು ಕಾರಣವೇನು? ಇದೇನಿದು? ಮಗನ ಪಟ್ಟಾಭಿಷೇಕ ಮುಹೂರ್ತವನ್ನು ನಿಶ್ಚಯಿಸಿ ಅತ್ಯಾನಂದ ತುಂಬಿಲರಾಗಿ ನಿಮ್ಮನ್ನು ಕಾಣಲು ಬಂದ ಜನಕನೂ ಈ ರೀತಿ ವ್ಯಸನದಿಂದಿರುವ ಹೇಳು ತಾಯಿ, ಕಾರಣವೇನೆಂಬುದನ್ನು ತಿಳಿಸು. ಕೊಟ್ಟ ಮಾತನ್ನು ನಡೆಸಿಕೊಡಲಾಗದೆ ಪಡುತ್ತಿರುವ ವ್ಯಥೆ ಇದು ರಾಮ. ಕೊಟ್ಟ ಮಾತನ್ನು ನಡೆಸಿಕೊಡಲಾರದ ಪರಿಯೇ ಅದು ಇನಕುಲದ ಅರಸರಿಂದ ಅಸಂಭವ. ಇಕ್ಷ್ವಾಕು ವಂಶದ ಅರಸರು ಎಂದಿಗಾದರೂ ಆಡಿದ ಮಾತನ್ನು ತಪ್ಪಿದುಂಟೇ ತಾಯಿ? ಅಮ್ಮ, ನಿನ್ನ ಮನದ ಅದಾವ ಅಭಿಷ್ಟವನ್ನು ಈಡೇರಿಸಲಾರದೆ ನನ್ನ ಜನಕರು ಈ ರೀತಿ ವ್ಯಸನದಿಂದಿರುವರು. ಅದನ್ನು
ನನಗೆ ತಿಳಿಸು. ಅವರ ಸುಪುತ್ರರಾದ ನಾನು ನಿನ್ನ ಬಯಕೆಗಳನ್ನು ಈಡೇರಿಸುತ್ತೆ. ಓಹೋ, ಇದುವರೆಗೂ ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆಯೋ? ಇದೇನು ತಾಯಿ, ಹಿಂದೆಂದೂ ನೀನು ನನ್ನಲ್ಲಿ ಈ ರೀತಿ ಮಾತನಾಡಿದವ, ಇಂದೇಕಿ ಈ ವ್ಯಂಗ್ಯ? ವ್ಯಂಗ್ಯವೇ? ಸರಿ ಸರಿ, ನಾನು ನಿನ್ನ ತಂದೆಯು ಕೇಳಿದ ವರಗಳನ್ನು ಹೇಳುವೆನು, ನೀನಾದ್ರೂ ಖಂಡಿತವಾಗಿಯೂ ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ಹಿಂದೆ ನಮ್ಮ ಪೂರ್ವಜ ರಾಜ ಸಗರ ಚಕ್ರವರ್ತಿಯ ಮಾತಿನಂತೆ ತನ್ನ ಮಕ್ಕಳು ಪಿತೃವಾಕ್ಯ ಪರಿಪಾಲನೆಗಾಗಿ ಈ ಭೂಮಿಯನ್ನು ಅಗೆದು ಸಾಯಲಿಲ್ಲ. ಶಿಬಿ ಚಕ್ರವರ್ತಿಯು ಒಂದು ಪಾರಿವಾಳದ ರಕ್ಷಣೆಗಾಗಿ ತನ್ನ ದೇಹದ ಮಾಂಸವನ್ನೇ ಅರ್ಪಿಸಲಿಲ್ಲ. ಅದು ಅಲ್ಲದೆ ಮಹಾನ್ ಸತ್ಯಸಂಧನಾದ ಹರಿಶ್ಚಂದ್ರ ಮಹಾರಾಜನ ಕತೆ ಲೋಕಮಾನ್ಯವಾದದ್ದು. ಸಕಲ ಕೋಶಲಾದಿ ಐಶ್ವರ್ಯವನ್ನು ವಾಗ್ದಾನದಂತೆ ವಿಶ್ವಾಮಿತ್ರರಿಗಪ್ಪಿಸಿ ತನ್ನ ಸತಿ ಸುತರನ್ನು ಕಾಲಕೌಶಿಕನಿಗೆ ವಿಕ್ರಯಿಸಿ ತಾನು ಚಾಂಡಾಲನಿಗೆ ಮಾರಿಕೊಂಡು ಆ ಚಾಂಡಾಲನ ಆಜ್ಞೆಯಂತೆ ಅವರ ಸತಿ ವಧಿಸಲು ಹೋದ ಹರಿಶ್ಚಂದ್ರ ಮಹಾರಾಜನ ಕತೆ ನಿನಗೆ ತಿಳಿದಿಲ್ಲವೇ ತಾಯಿ? ಅಂತಹ ವಂಶದಲ್ಲಿ ಜನಿಸಿದ ನಾನು ನಿನ್ನ ವರಗಳನ್ನು ಈಡೇರಿಸಲಾರದೆ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಸತ್ಯವಾಗಿಯೂ ನಡೆಸಿಕೊಡುವೆ. ಸರಿ ಸರಿ, ಹಾಗಾದ್ರೆ ಹೇಳುವೆನು ಕೇಳು. ಹಿಂದೆ ದೇವಾಸುರರ ಯುದ್ಧದ ಸಂದರ್ಭದಲ್ಲಿ ನನ್ನ ಸಹಾಯವನ್ನು ಮೆಚ್ಚಿ ನಿನ್ನ ತಂದೆ ನನಗೆರಡು ವರಗಳನ್ನು ಕೊಟ್ಟಿದ್ದರು ಬಲ್ಲೆಯ? ಹೌದು ತಾಯಿ, ಆ ವಿಚಾರವನ್ನು ನಾನು ಕೇಳಿಬಲ್ಲೆ. ಹಾ, ಆ ವರಗಳನ್ನು ನಡೆಸಿಕೊಡಬೇಕೆಂದು ನಾನೀಗ ಕೇಳಿಕೊಂಡಿರುವೆನು. ಏನೆಂಬುದಾಗಿ ತಾಯಿ? ಜನಕ, ಜನಕ, ಸಮಾಧಾನ ಸಮಾಧಾನ. ರಾಮ, ಹೇಳುತ್ತಾ ಎಲ್ಲಿ ನಿನ್ನ ತಂದೆಯ ಗೋಳಾಟವನ್ನು ಕೇಳಿ ನನ್ನ ಆಸೆಯನ್ನು ತಿರಸ್ಕರಿಸಿ ಬಿಟ್ಟರೆ? ಸತ್ಯವಾಗಿಯೂ ಇಲ್ಲ. ನಿನ್ನ ಮನದ ಅಭಿಷ್ಠೆಯು ಅದೆಷ್ಟೇ ಕಠಿಣವಾದರೂ ಸರಿ, ಭಗವಾನ್ ಭಾಸ್ಕರನ ಸಾಕು. ಇಷ್ಟೇ ಹೇಗೆ ತಾಯಿ? ನನ್ನ ಪೂಜ್ಯ ಜನಕನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು. ಹಾಗಾದ್ರೆ ಹೇಳುವನು ಕೇಳು. ನನ್ನಾಸೆಯ ಮೊದಲನೆಯ ವರಕ್ಕೆ ನಿನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕೆಂದು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನನ್ನ ತಂದೆಯವರು ಇಷ್ಟೊಂದು ವಿಚಲಿತರಾಗಿರುವರು. ಅಮ್ಮ, ಭರತನಾರು, ನಾನಾರು? ನಮ್ಮಿಬ್ಬರಲ್ಲಿ ಯಾರಾಳಿದರೇನು ತಾಯಿ ನೆಲವನ್ನು? ಭರತನು ಅನುರಾಗದ ಅನುಜನಲ್ಲವೇ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನು ಇಂದಿನವರಂತೆ ನಾವೂ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ? ಅಮ್ಮ, ಅಶಾಶ್ವತವಾದ ರಾಜ್ಯದಾಸೆಗಾಗಿ ಭಾತೃಪ್ರೇಮದ ಬಾಂಧವ್ಯದ ಸವಿಯನ್ನು ನಾನು ಕಳೆದುಕೊಳ್ಳೆನ. ನಿನ್ನ ಇಚ್ಛೆಯಂತೆ ಭರತನೇ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷಕ್ತನಾಗಲಿ. ಇದು ನನ್ನ ಮನಪೂರ್ವಕವಾಗಿ ಒಪ್ಪಿಗೆ ಇರು. ಇನ್ನು ನಿನ್ನ ಎರಡನೇ ವರವಾಗುತ್ತಾರೆ. ಬೇಡ ಕೇಕ, ಬೇಡ. ಆ ಮಾತನ್ನು ಮಾತ್ರ ತಿಳಿಸಬೇಡ. ಅದನ್ನು ರಾಮನು ಆಘಾತವನ್ನು ಸಹಿಸಲಾರ ದೇವಿ. ಜನಕ, ಜನಕ, ರಾಮ, ಸಮಾಧಾನವಾಗಿ ಸಮಾಧಾನ. ಬೇಡ ರಾಮ. ಸಾವಿರ ಸಾವಿರ ಸಿಡಿಲಿನ ಆಘಾತವನ್ನು ಅಂಜದೆ ಅಳುಕದೆ ಸೈರಿಸಬಲ್ಲ ಶಕ್ತಿ ಈ ನಿಮ್ಮ ಪುತ್ರನಿಗೆ. ಸಮಾಧಾನವನ್ನು ಹೇಳು ತಾಯಿ, ಆ ನಿನ್ನ ಎರಡನೇ ವರಗಳು. ಇನ್ನು ನೀನು ಕೈಕಾ, ನನ್ನ ಎರಡನೆಯ ವರಕ್ಕೆ ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕು. ಧನ್ಯನಾದೆನು ತಾಯಿ, ಧನ್ಯನಾದ.
ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ದರಿಪುದಂದ ಅಂಟಿಸಿದ ಮಾತೆ ನೀನು ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ದರಿಪುದಂದ ಅಂಟಿಸಿದ ಮಾತೆ ನೀನು ಭರತನಿಗೂ ಮಿಗಿಲಾದ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಎನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನು ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಡೆನ್ನ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನೋ ವನವಾಸ ನೆಪದಿಂದ ಅಮ್ಮ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಗಣಪಥವಿಯನಗಿದ್ದ ಮಾತೆ ನೀನು ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಗಣಪಥವಯನಗಿತ ಮಾತೆ ನೀನೋ ಹೆಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ ಹೆಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಕೂತೆ ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನೀತೆ ಎಚ್ಚರಿಸು ಪಿತನನ್ನು ನಮಿಸುವೆನು ಮಾತೆ ನನ್ನ ಮೇಲೆ ನಿನಗದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಕಷ್ಟಕರವಾದ ಸಾಮ್ರಾಜ್ಯದ ಭಾರವನ್ನು ನಾನು ನಿರ್ವಹಿಸಲು ಅಸಮರ್ಥನೆಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆಗಳನ್ನು ಮಾಡಿ ನನ್ನ ಜನ್ಮ ಸಾರ್ಥಕವನ್ನು ಪಡಿಸುವ ಪಥವನ್ನು ಕಡಿಸಿದ ನೀನಲ್ಲವೇ ನನ್ನ ಜನ್ಮದಾತ.
ಅಮ್ಮ, ಈ ಕೋಸಲ ಸಾಮ್ರಾಜ್ಯದ ಜನಗಳು ಮಾತನಾಡಿಕೊಳ್ಳುತ್ತಾರೆ. ಕೈಕಾ ಮಾತೆಯವರಿಗೆ ತನ್ನ ಮಗನಾದ ಭರತನಿಗಿಂತಲೂ ರಾಮನ ಮೇಲೆ ಅತಿಯಾದ ಪ್ರೀತಿ ಮಮತೆ ಇದೆ. ಆ ಮಾತು ಈ ದಿನ ಅಕ್ಷರಶಃ ಸತ್ಯವಾಯಿತು ತಾಯಿ. ಆಗಲಿ, ನಿಮ್ಮ ಮಾತಿನಂತೆ ನಿಮ್ಮ ಮಗನೇ ಈ ಭರತನೇ ಈ ರಾಜ್ಯದ ಪಟ್ಟಾಭಿಷಕ್ತನಾಗಲಿ. ನಾನು ನಿಮ್ಮ ಮಾತಿನಂತೆ ಈ ದಿನವೇ ವನವಾಸಕ್ಕೆ ಹೊರಡಲು ಸಿದ್ಧನಾದ. ಜನನಿ, ನನ್ನದೊಂದು ಮಾತಿರುವುದು. ಏನದು? 14 ವರ್ಷ ವನವಾಸವನ್ನು ಮುಗಿಸಿ ಬರುವ ತನಕ ನನ್ನ ಪೂಜ್ಯ ಜನಕನ ಜವಾಬ್ದಾರಿಯು ನಿನ್ನದೇ ಆಗಿರುವುದು ತಾಯಿ. ಅದು ನಮಗೆ ತಿಳಿದಿದೆ. ನೀನು ಮೊದಲು ಹೊರಡು. ಅಮ್ಮ, ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬಾರದು ಅಂತ ತಮ್ಮಂತರು ಹಿರಿಯವರು ಹೇಳಿದ್ದಾರೆ. ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ನಿಮ್ ಸಿಕ್ಬಿಟ್ಟನ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ನಿಮ್ ಸಿಕ್ಬಿಟ್ಟನ್ರಪ್ಪ. 84 ಲಕ್ಷ ಜೀವರಾಶಿವರೆಗೆ ದಶೆಯನ್ನ ಜನ್ಮ ನಿಮ್ಗೆ ಸಿಕ್ಬಿಟ್ಟರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರ, ಇಂಥ ಜನ್ಮ ನಿಮ್ಗೆ ಸಿಕ್ಬಿಟ್ಟರಪ್ಪ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದಿಲ್ಲ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದು. ಸಂಸಾರದೆಂಬ ಸಾಗರದಲ್ಲಿ ಸಿಕ್ಕಿ ಬಿಟ್ಟಿರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡಿದ್ದೀರ, ಇಂಥ ಜನ್ಮ ಸಿಕ್ಕಿದ್ದೇನಪ್ಪ. ಪ್ರಪಂಚದಲ್ಲಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಯಾಕೆ ಅಂತ ಹೇಳಿದ್ರೆ, ನಾವು ಜನ್ಮ ತಾಳಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು, ರಕ್ತದಲ್ಲಿ ಅಭಿಷೇಕ ಮಾಡಿ, ಕರುಳನ್ನೇ ಹಾರವಾಗಿರಿಸಿಕೊಂಡು, ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಗಿ ಸಲ್ಲುತ್ತಾಳೆ. ಅಂತಹ ತಾಯಿಂದರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂತ ಹೇಳಿದ್ರೆ, ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ, ತಾವು ಕಲಿತ ವಿದ್ಯೆಗಳೆಲ್ಲವನ್ನೂ ಧಾರೆ ಎರಿತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕದ ನಮಸ್ಕಾರ. ಕಲಾ ಪ್ರೇಕ್ಷಕರೇ ಮೊದಲ ಕಲಾವಿದರು. ಆ ಪ್ರೇಕ್ಷಕರಿಲ್ಲ ಅಂದ್ರೆ ಕಲಾವಿದರಿಲ್ಲ. ಆದ್ರಿಂದ ಆ ವಿಶೇಷವಾದ ನಮಸ್ಕಾರ ಪ್ರೇಕ್ಷಕರಿಗೆ. ಮನುಷ್ಯ ಹುಟ್ಟುವಾಗ ಉಸಿರುತ್ತೆ, ಹೆಸರಿರೋದಿಲ್ಲ. ಸಾಯ್ಬೇಕಾದ್ರೆ ಹೆಸರಿರುತ್ತೆ, ಉಸಿರಿರೋದಿಲ್ಲ. ಎರಡರ ನಡುವೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ನೋಡಿ. ತಾವು ಕುಳಿತುಕೊಂಡು ವೀಕ್ಷಿಸ್ತಾ ಇರೋದು ಕೂಡ ಬಹಳ ಮಹತ್ತರವಾದ ಸಾಧನೆ. ಅದರಲ್ಲಿ ಒಂದು ವಿಶೇಷವಾದ ಸಾಧನೆಯನ್ನು ಪ್ರಸ್ತುತಪಡಿಸಕ್ಕೆ ಇಷ್ಟಪಡ್ತೀನಿ. ಆಹಾ, ಯೋಗಾಭ್ಯಾಸವನ್ನು ಮಾಡಿಬಿಟ್ರೆ ಮೈಯಲ್ಲಿ ನರನಾಡಿಗಳೇ ಎಚ್ಚೆತ್ಕೊಂಡ್ಬಿಡುತ್ತೆ. ತಾವು ಕೂಡ ಕುಳಿತಿದ್ದಲ್ಲಿ ಯೋಗಾಭ್ಯಾಸವನ್ನು ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ, ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ. ಆಹಾ, ಸ್ವರ್ಗ. ನಮ್ಮ ಗುರುಗಳು ಹೇಳಿಕೊಟ್ಟ ಪಾಠವನ್ನೆಲ್ಲ ಪರಿಪಕ್ವವಾಗಿ ನಿಮ್ಮ ಮುಂದೆ ಹೇಳ್ಬಿಟ್ಟಿದ್ದೀನಿ. ಗುರುಗಳು ಬರ್ತಾ ಇದ್ದಾರೆ, ಕೇಳಿದ್ರೆ ವಿಚಾರ ತಿಳಿಸ್ಬಿಡಿ. ಏನಯ್ಯ, ನಾನು ಹೇಳ್ಕೊಟ್ಟ ವಿದ್ಯೆಯನ್ನೆಲ್ಲ ಇಲ್ಲಿರೋರಿಗೆಲ್ಲ ಪ್ರಚಾರ ಪಡಿಸ. ಓಹ್, ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಇವೆಲ್ಲವನ್ನೂ ಪ್ರದರ್ಶನ ಮಾಡಿಬಿಟ್ಟೆ. ವಿಚಾರ ಗೊತ್ತೇ? ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ.
ಅದಕ್ಕೋಸ್ಕರ ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂತ ಬ್ರಾಹ್ಮಣೋತ್ತರ ಮೇರೆಗೆ ಭೂರಿ ಭೋಜನವನ್ನು ಏರ್ಪಡಿಸಿದ್ದಾರೆ. ಗುರುಗಳೇ, ಹಾ. ನೀವು ಬಂದ್ಮೇಲೆ ನಿಮಗೆ ನೋಡಿಬಿಟ್ಟು ಒಂದು ವಿಚಾರ ಜ್ಞಾಪಕ ಹೇಳಲೆ ಕೇಳು. ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟು ಮರ್ಯಾದೆ ಪುರುಷೋತ್ತಮನ್ನಾಗಿ ಮಾಡಿಸಿದ್ದಾರಂತೆ. ಹೌದು. ಮತ್ತೆ ಯೋಗ ಗ್ರಂಥವನ್ನು ರಚಿಸಿಬಿಟ್ಟು ಯೋಗ ವಾಸಿಷ್ಠ ಎಂಬ ಗ್ರಂಥವನ್ನು ರಚಿಸಿದ್ದಾರಂತೆ. ಆದ್ರಿಂದಲೇ ಶ್ರೀರಾಮಚಂದ್ರ ಪ್ರಭುಗಳು ಈ ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡಿದಕ್ಕೋಸ್ಕರ ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ, ಜನರ ಪ್ರೀತಿ ವಿಶ್ವಾಸ ಎಲ್ಲ ಗಳಿಸಿದಕ್ಕೆ ಅವಕಾಶ ಆಯ್ತು. ಆದ್ರಿಂದ ಪ್ರತಿಯೊಬ್ಬರು ಯಾವುದಾದ್ರೂ ಒಂದು ಅಭ್ಯಾಸವನ್ನು ಮಾಡಿ ಆ ಎಲ್ಲನ್ನು ಪಡೆಯೋದಕ್ಕೆ ಪ್ರಯತ್ನ ಪಡಬೇಕು. ಚೆನ್ನಾಗಿರುವಳ ಹೌದು. ನೋಡೋಣ. ಓ ವಿಚಾರ ಹೇಳಿದಲ್ಲ ಏನಂತ? ತುಳಸಿ ಪೂಜೆ, ಓ, ಹೌದು, ಹೇಳಿದ. ಭೂರಿ ಭೋಜನ. ಗುರುಗಳೇ, ಭೋಜನ ಭೋಜನ ಪ್ರಿಯ. ಒಂದು ವಿಚಾರ ಕೇಳಬೇಕಾಗಿತ್ತು. ಎಲ್ಲರೂ ಬ್ರಾಹ್ಮಣ ಬರಬೇಕಾದ್ರೆ ಏನದು ಪುರೋಹಿತರು ಬರಮಾಡಿ ಅಂತಾರೆ. ಅದೇನು ಗುರುಗಳೇ ಪುರೋಹಿತರು ಬರಮಾಡಿ ಅನ್ನೋದು? ಪುರದ ಹಿತವನ್ನು ಬಯಸುವವರು ಪುರೋಹಿತರು. ಪುರದ ಹಿತವನ್ನು ಬಯಸುವವನು ಪುರೋಹಿತ. ಹೌದು. ಎಂತ ಮಾತು ಹೇಳ್ಬಿಟ್ರಿ. ಮತ್ತೊಂದು ಸಣ್ಣ ವಿಚಾರ. ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರೆ. ಅವ್ರು ಭೋಜನ ಮಾಡಲ್ವಾ? ಇವ್ರು ಭೋಜನ ಮಾಡಲ್ವಾ? ನೀವು ಭೋಜನ ಮಾಡಲ್ವಾ? ನಮಗ್ ಮಾತ್ರ ಯಾಕೆ ಭೋಜನ ಪ್ರಿಯ? ಇಲ್ಲಿ ಅದು ಸ್ವಲ್ಪ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ. ಅದಾಗಲ್ಲ. ಬ್ರಾಹ್ಮಣರು ಬಹು ಜನಪ್ರಿಯರು. ಯಾಕಂದ್ರೆ ಯಾರಾದ್ರೂ ಅವ್ರ ತೊಂದರೆ ಕೇಳ್ಕೊಂಡ್ರೆ ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ಹಾಗಾಗಿ ಎಲ್ಲರಿಗೂ ಪ್ರಿಯರು. ಅದನ್ನ ಭೋಜನ ಪ್ರಿಯರು ಅಂತ. ಬ್ರಾಹ್ಮಣ ಬಹು ಜನಪ್ರಿಯ, ಅದು ಭೋಜನ ಪ್ರಿಯ ಆಗುತ್ತೆ. ಜೊತೆಗೆ ಭೋಜನ ಪ್ರಿಯರು ಹೌದು ಅಲ್ವೇ? ಹೌದು. ನೋಡೋಣ.
ಜಗನ್ಮಾತೆ, ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರ್ಸುತ್ತಾಯಿ. ಎಂತಹ ಹರ್ಷದ ಸುದಿನವು. ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆ. ಮಾಮ ಪ್ರಾಣ ಶತಮಾನಂ ಭವತಿ ಶತಾಯುಷಾಯುಷೇವೇಂದ್ರಿಯೈ ಪ್ರತಿಷ್ಠಿತತಿ ದೀರ್ಘ ಸುಮಂಗಲಿ ಭವ ದೀರ್ಘಾಯುಷ್ಮಾನ್ ಭವ ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು. ಜಾನಕಿಯು ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಅನೇಕ ವಿಪ್ರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾದ. ಈಗ ನನಗೊದಗಿರುವ ಅರಣ್ಯರ ವಾಸದ ವಾರ್ತೆಯನ್ನು ಈಗಿಗೆ ಹೇಗೆ ತಿಳಿಸಿ? ಸೀತಾ, ಆರ್ಯಪುತ್ರ,
ಧರಿಸಿದ ದಿನಮಣಿಯೋ ರಾಮ ಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಕಾಲ ರಾಮನ ನೋಡುವೆ ಮನದಳಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಪ್ರಿಯ ಸಖಯೇನೋ ಸ್ವಾಮಿ ಸಂತೋಷ ಪಾಯಿರೆ. ಸಖಯೇನೋ ಸಂತೋಷ ಪಾಯಿರೆ. ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಮೆಟ್ಟಿರೇರೆ. ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಮೆಟ್ಟಿರೇರೆ. ಸಖಯೇನೋ ಸಂತೋಷವಾಗಿದೆ. ರಮಣ ರಾಮನು ಸಹಜ ಸುಂದರನೋ. ರಮಣ ರಾಮನು ಸಹಜ ಸುಂದರನೋ. ಸರಿ ಸಮರಿಲ್ಲದೆ ಮೆರೆಯುವನೋ. ರಮಣ ರಾಮನು ಸಹಜ ಸುಂದರನೋ. ಸರಿ ಸಮರಿಲ್ಲದೆ ಮೆರೆಯುವನು. ಆರಸ ರಾಮನ ಜಯಕಾರ. ಆರಸ ರಾಮನ ಜಯಕಾರ. ಕೇಳಿದ ನಲಿವಿನ ಮನಸಾರ. ಕೇಳಿದ ನಲಿವಿನ ಮನಸಾರ. ಸಖಯೇನೋ ಪ್ರಭು ಸೀತಾ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಮೆಟ್ಟಿರೇರೆ. ಸಖಯೇನೋ ಸಂತೋಷವಾಗಿದೆ.
ಜಾನಕಿ. ಸಖೇನೋ ಸಂತೋಷವಾಗಿದೆ ಬಹುಕಾಲ ಸಖೇನೋ ಸಂತೋಷವಾಗಿದೆ. ಆರ್ಯಪುತ್ರೆ, ಸೀತಾ, ಇದೇನು ಈ ದಿನ ತಮ್ಮ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕುಳಿದಕ್ಕೆಂದಾವರೆಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಚಿಂತೆಯಿಂದಿರಲು ಕಾರಣವಾದರೂ ಏನು? ಲೋಲೆ ಚಿಂತೆಯ ಮಾಡುವುದೇನಿದೋ ಲಾಲನೆ ಚಿಂತೆಯ ಮಾಡುವುದೇನಿದೋ ಲೋಲನೆ ಚಿಂತೆಯ ಮಾಡುವುದೇನಿದೋ ಲಾಲನೆ ಚಿಂತೆಯ ಮಾಡುವುದೇನಿದೋ ಜಾಲವ ಮಾಡರೆ ಜಾಲವಾನಿ ಮಾಡರೆ ಜಾಲವಾನಿ ಮಾಡರೆ ಜಾಲವಾನಿ ಮಾಡರೆ ಜಾಲವಾ ಮಾಡರೆ ಜಾಲವಾ ನೀ ಮಾಡರೆ ಜಾಲವ ಮಾಡರೆ ಜಾಲವ ನೀ ಮಾಡರೆ ಮಾಡರೆ ಗಾಳಿ ಕಾಂತ ರಮಣ ರಮಣ ಸ್ವಾಮಿ, ವಿಚಾರವೇನು? ನನ್ನ ಸಂಗಡ ಹೇಳಬಾರ್ದು ಪ್ರಭು. ಸೀತಾ, ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು
ಜನಗಾದಿಯ ನೀತನುತೆ ಜನಗಜ ಜನಗಾದಿಯ ನೀತನುತೆ ಜನಗಜ ಏನ ಹೇಳಲಿ ಸೀತಾ ಏನೆಂದು ಹೇಳಲಿ ಸೀತೆ? ಅತಿ ಶೀಘ್ರದಲ್ಲೇ ನಿನ್ನ ನಗಲಬೇಕಾದ ವಿಷಮ ಪರಿಸ್ಥಿತಿಯು ಬಂದೊದಗಿ. ಏನು ನನ್ನನ್ನು ಅಗಲಬೇಕಾದ ವಿಚಾರವೇ? ಪ್ರಭು, ನನಗೇಕೋ ಭಯವಾಗುತ್ತಿರುವುದು. ವಿಚಾರವೇ ವಿವರವಾಗಿ ಹೇಳಬಾರದೆ? ವಿಚಾರವಿಷ್ಟೇ ಜಾನೆ. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ಕೈಕಾ ಮಾತೆಯರು ಜನಕರಿಗೆ ಸಹಾಯ ಮಾಡಿದ್ದರು. ಆ ಸಹಾಯಕ್ಕೆ ಮೆಚ್ಚಿ ಜನಕರು ಕೈಕಾ ಮಾತೆಯವರಿಗೆ 2 ವರಗಳನ್ನು ಕೊಟ್ಟಿದ್ದರು. ಮಾತೆಯವರು ಆ ವರಗಳನ್ನು ಈಗ ಕೇಳಿಕೊಂಡರು. ಏನೆಂಬುದಾಗಿ ಪ್ರಭು? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ, ಸ್ವಾಮಿ. ಇನ್ನು 2ನೆಯ ವರಕ್ಕೆ ನಾನು ನಾರುಮಡಿಗಳನ್ನು ಧರಿಸಿ ಜಟಾವಲ್ಕಲ ಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಹೇಳಿಕೊಂಡೆ. ರಾಮಚಂದ್ರ, ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೆ. ಸೀತಾ, ನಾನು 14 ವರ್ಷ ವನವಾಸವನ್ನು 14 ದಿನಗಳೋಪಾದಿಯಲ್ಲಿ ಕಳೆದು ಪುನಃ ಬಂದು ನಿನ್ನನ್ನು ಕಾಡಿ ಅಲ್ಲಿಯವರೆಗೂ ನನ್ನ ಜನನಿ ಜನಕರ ಸೇವೆಯನ್ನು ಅಥವಾ ನಿನ್ನ ತವರು ಮನೆಯಾದ ಜನಕರಾಜನ ಅಲ್ಲಿಯಾದರೂ ಹೋಗಿ ಸುಖವಾಗಿ ಬಾ. ಸೀತಾ, ಎಲೆ ವಿಧಿಯೇ, ನಿನ್ನ ಹೃದಯವದೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ. ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವೆ. ಆರ್ಯಪುತ್ರ, ಸೀತಾ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗ್ಯುಡ ಅಲ್ಲದೆ ನಿಮ್ಮ ನಗರ ಅರೆಗಳಿಗೆ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ, ನನ್ನಲ್ಲಿಲ್ಲ. ದಯಮಾಡಿ ನನ್ನನ್ನು ನಿಮ್ಮ ಸಗಡ ಕರೆದುಕೊಂಡು ಹೊರಡಿ. ಸೀತಾ, ವನವಾಸದ ಆಜ್ಞೆ ನನಗೆ ಮಾಡು. ಅದೂ ಅಲ್ಲದೆ ನೀನು ಸುಮಕೋಮರಿ. ಕಾನನದ ಕಷ್ಟಕರವಾದ ಜೀವನವನ್ನು ನೀನು ಸಹಿಸಲಾರ. ಅದೂ ಅಲ್ಲದೆ ಹಂಸತೂಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನಗಳನ್ನು ಸವಿದವರು, ದಾಸಾನುದಾಸಿಯರಿಂದ ಸೇವೆ ಮಾಡಿ ಆ ಕಾನನ ವಾಸವನ್ನು ನೀನು ಸಹಿಸಲಾರ. ಅದೂ ಅಲ್ಲದೆ ಕ್ರೂರ ಮೃಗಗಳಿಂದ ಕಲ್ಲು ಮುಳ್ಳುಗಳಿಂದಲೂ ಆವೃತವಾದ ಅರಣ್ಯದಲ್ಲಿ ನಿನ್ನನ್ನು ರಕ್ಷಿಸುವ ಬಗೆಯಾದರೂ ಹೇಗೆ? ಬೇಡ ಸೀತಾ, ನನ್ನ ಮಾತನ್ನು ಕೇಳು. ಆರ್ಯಪುತ್ರ, ನಿಮ್ಮ ನಗಲಿದ ಈ ಅರಮನೆಯ ವಾಸ ನನ್ನ ಪಾಲಿಗೆ ಅರಣ್ಯ ವಾಸಕ್ಕಿಂತಲೂ ಕಠಿಣವಾಗುವುದು. ನಿಮ್ಮ ಸಗಡನಾಗೊಯ್ಯುವ ಅರಣ್ಯ ವಾಸವೇ ಅರಮನೆಯ ವಾಸಕ್ಕಿಂತಲೂ ಸುಖದಾಯಕವಾಗುವುದು. ಅಲ್ಲದೆ ನಿಮ್ಮ ನಗಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ, ನನ್ನಲ್ಲಿಲ್ಲ. ಈ ನಿಮ್ಮ ರೀತಿ ನೀತಿಗಳನ್ನು ನೋಡುತ್ತಿದ್ದರೆ ನಮ್ಮ ತಂದೆಯವರಾದ ಜನಕ ಮಹಾರಾಜರು ಕೈ ಹಿಡಿದ ಧರ್ಮಪತ್ನಿಯನ್ನು ರಕ್ಷಿಸಲಾರದ ಒಬ್ಬ ಪುರುಷಾಕೃತಿಯ ಸಾಮಾನ್ಯ ಹೆಂಗಸಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಿದರು. ನಾನು ಖಂಡಿತವಾಗಿ ಭಾವಿಸಲಿಲ್ಲ ಸ್ವಾಮಿ, ಭಾವಿಸಲಿಲ್ಲ. ಸೀತಾ, ಸೀತಾ, ಶಾಂತಳ, ಶಾಂತಳ. ನಿನ್ನನ್ನು ಬಿಟ್ಟು ಅಗಲಿರಲಾರಲು ನನಗೂ ಸಾಧ್ಯವೇ.
ಏನು ಮಾಡ ಸೀತಾ, ದೈವೇಚ್ಛೆ ಇದ್ದಂತಾಗ ನೀನು ಎಷ್ಟು ವಿಧವಾಗಿ ಹೇಳಿದರೂ ಕೇಳತಕ್ಕವಳ ನಡೆ. ಜನನಿ ಜನಕರ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತರಾದ ಹಾಗೆ